ಬಿಜೆಪಿ ಆಂತರಿಕ ಕಚ್ಚಾಟಕ್ಕೆ ಸದಾನಂದಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಮ್ಮಲ್ಲಿ ಆಂತರಿಕ ಅವ್ಯವಸ್ಥೆ ಇದೆ, ಹೀಗಾಗಿ ಈ ರೀತಿಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಪಕ್ಷ ರಾಜ್ಯದಲ್ಲಿ ದಯನೀಯ ಸ್ಥಿತಿಯಲ್ಲಿದೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು, ಇದೆಲ್ಲವನ್ನ ಸರಿಪಡಿಸಬೇಕು. ಸಾಕು ಇನ್ನು ಈ ಮೌನ ಅಂತೇಳಿ ಸದಾನಂದ ಗೌಡ ಹೇಳಿದ್ದಾರೆ. ಅಂದ್ರೆ ಹೈಕಮಾಂಡ್ ಪ್ರವೇಶ ಮಾಡಬೇಕು, ಈ ರೀತಿ ಮೌನ ವಹಿಸುವುದು ಸರಿಯಲ್ಲ. ಆದಷ್ಟು ಬೇಗ ಹೈಕಮಾಂಡ್ ಬಿಜೆಪಿಯ ಆಂತರಿಕ ಕಚ್ಚಾಟಕ್ಕೆ ಮದ್ದನ್ನ ಅರಿಬೇಕು. ಒಂದಷ್ಟು ಅವ್ಯವಸ್ಥೆಗಳೇ ಇದೆಲ್ಲದಕ್ಕೂ ಕಾರಣ ಆಗ್ತಾ ಇದೆ. ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಬೇಸರವನ್ನ ಹೊರಹಾಕಿದ್ದಾರೆ. ಅಂತ ಭಾವಿಸಿದ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಗಂಭೀರವಾದಂಥ ಹಿನ್ನಡೆ ಆಯಿತು. ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಸೋತಿದ್ದೇವೆ. ನಾವು ಇನ್ನೊಬ್ಬರನ್ನು ಹೇಳೋದಿಲ್ಲ. ಅವರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ, ಮತ್ತೊಂದು ಸರ್, ಫಸ್ಟ್ ನಾವು ಸರಿ ಇರಬೇಕು, ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋಗಳು ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ. ನಾನು ಅನಂತಕುಮಾರ್ ಅವರ ಬಣ, ಆಗ ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು. ವಿ ಎಸ್ ಆಚಾರ್ಯರು, ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು, ಯಡಿಯೂರಪ್ಪರ ಬಣದಲ್ಲಿದ್ದರು. ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ. ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಆದ ಕಾರಣ ಇವತ್ತಿನ ನಮ್ಮ ದಯನೀಯ ಪರಿಸ್ಥಿತಿ, ನಾನು ಅದಕ್ಕೆ ಕೇಂದ್ರದವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕಳೆದ 2-3 ತಿಂಗಳಿಂದ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು. ನಮ್ಮಲ್ಲಿ ಬಲಿಷ್ಠ ನಾಯಕರು ಇದ್ದಾರೆ, ಜಗತ್ತೇ ಮೆಚ್ಚುವಂಥ ನಾಯಕರು, ನಮ್ಮ ಪಾರ್ಟಿಗೆ ಅವರು ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆ 100% ಆಗುತ್ತೆ. ಅದನ್ನೇ ನಾನು ಹೇಳಿದ್ದು, ಅವರೆಲ್ಲರ ಭಾವನೆಗಳನ್ನು ನಾನು ಹೇಳಿದ್ದೆ ಅಷ್ಟೇ. ಸರ್, ಮೊನ್ನೆವರೆಗೆ ನಾನು ಈಗ ನನಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮೊನ್ನೆವರೆಗೆ ನಮಗೆ ಸವಾಲಿತ್ತು. ಹರಿಯಾಣ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ಡೆಲ್ಲಿ ಚುನಾವಣೆ ನಮಗೆ ಸವಾಲಿತ್ತು. ಆದ ಕಾರಣ 3ರಲ್ಲಿ ಕೂಡ ನಾವು ಯಶಸ್ವಿ ಆಗಿದ್ದೀವಿ. ಈಗ ಮತ್ತಷ್ಟು ಶಕ್ತಿ ಬಂದಿದೆ. ತಕ್ಷಣ ಇಂಟರ್ಫಿಯರ್ ಆಗಿ ಇನ್ನು ಅಶಿಸ್ತು ಇರುವಂಥ ಪಾರ್ಟಿ ಯಾವತ್ತೂ ಡೆವಲಪ್ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದು ಕರ್ನಾಟಕದಲ್ಲಿ ಅದು ಉಳಿದಿಲ್ಲ. ಅದನ್ನು ಉಳಿಸುವಂಥದ್ದಕ್ಕೆ ಕೈ ಹಾಕಿ ಅಂತ ನಾನು ಕೇಂದ್ರದವರಿಗೆ ಆಗ್ರಹ ಮಾಡ್ತೀನಿ.